ಸರ್ ನೆಮ್ಮದಿ ಅಂದರೆ ಏನು ಸರ್? ಯಾವ ರೀತಿ ಹುಡುಕ್ತೀರಾ ನೀವು? ಸರ್ ನೆಮ್ಮದಿ ನೋಡಿ, ಪ್ರತಿಯೊಬ್ಬ ಮನುಷ್ಯನಿಗೂ ನೆಮ್ಮದಿ ಬೇಕು. ನೆಮ್ಮದಿಯಿಂದೆ ಎಲ್ಲರೂ ಏನಂತೀವಿ ಓಡ್ತಾ ಇದ್ದೀವಿ, ಇಲ್ಲ ಅಂತಲ್ಲ. ಅದು ನಾವೇ ಪಡ್ಕೊಬೇಕಾಗುತ್ತೆ ಸರ್. ಶಬ್ದ ಮಾಲಿನ್ಯ, ವಾಯು ಮಾಲಿನ್ಯ, ಮನಸ್ಸುಗಳ ಮಾಲಿನ್ಯ, ಇಷ್ಟು ಮಾಲಿನ್ಯಗಳು ಸಮಾಜದಲ್ಲಿರುವ ಮಾಲಿನ್ಯ. ಈ ಮಾಲಿನ್ಯಗಳಲ್ಲಿ ನೀವು ನೆಮ್ಮದಿ ಬೇಕು ಅಂದಾಗ ನೀವೇ ತೊಗೊಬೇಕು ಅದನ್ನು, ಹೊರತು ಯಾರು ಕೊಡೋಕ್ಕಾಗಲ್ಲ ಸರ್. ಸಮಾಜನೇ ಮಾಲಿನ್ಯವಾಗಿದೆ. ಎಲ್ಲ ಹಣ, ಅಂತಸ್ತು, ನಾನು, ನನ್ನದು, ನಾನು ಮಾಡಿದ್ದು, ನನ್ನ ಹೆಸರು, ನನ್ನ ಅಧಿಕಾರ, ಹಿಂಗಿದ್ದಾಗ ನಿಮ್ಗೆ ಎಲ್ಲಿಂದ ನೆಮ್ಮದಿ ಸಿಗುತ್ತೆ ಸರ್? ಕಾಂಪಿಟೇಷನ್ನು ಇದ್ರ ಬಗ್ಗೆ ಯಾವುದ್ರಲ್ಲಿ ಕಾಂಪಿಟೇಷನ್ ಸರ್? ನಾವು ಒಂದು ಪ್ರಬಂಧ ಬರೀತದ್ದು ಕನ್ನಡ ಮೀಡಿಯಮಲ್ಲಿ ಓದಿದಾಗ. ಪ್ರಬಂಧ ಬರೆದ್ರೆ ಯಾರು ಅದ್ಭುತವಾಗಿ ಬರೆದಿರ್ತಾರೋ ಅವ್ರಿಗೆ ಪ್ರೈಸ್ ಕೊಡೋ, ಬಹುಮಾನ ಕೊಡೋರು. ಕಾಂಪಿಟೇಷನ್ ಅಲ್ಲಾಗಬೇಕು ನಮಗೆ. ಕ್ರಿಕೆಟ್ ಆಡ್ತಾ ಇದ್ದು ಯಾರು ಅದ್ಭುತವಾಗಿ ಬೋಲ್ ಮಾಡ್ತಾರೋ, ಯಾರು ಬ್ಯಾಟಿಂಗ್ ಆಡ್ತಾರೋ ಆ ಟೀಮ್ ಗೆಲ್ಲೋದು. ಅದು ಕಾಂಪಿಟೇಷನ್ನು ಪಂದ್ಯಾವಳಿಯಲ್ಲಿ. ಇವಾಗ ಕಾಂಪಿಟೇಷನ್ ಹಿಂಗಾಗಿದೆ ಅಂದರೆ ಹಣದಲ್ಲಾಗಿದೆ, ಅಧಿಕಾರದಲ್ಲಾಗಿದೆ. ಹಣ, ಅಧಿಕಾರ. ನಾನು PM ಅಂತೀನಿ ಸರ್ ಅದನ್ನು. PM ಅಂದರೆ ಏನು ಹೇಳಿ? ಪ್ರೈಮ್ ಮಿನಿಸ್ಟರು. PM ಅಂದರೆ ನೆಕ್ಸ್ಟ್ ಏನು ಹೇಳಿ? ಪವರ್ ಆ್ಯಂಡ್ ಮನಿ. ಮತ್ತು ಇನ್ನೊಂದು ಸೇರಿಸ್ತೀನಿ ನಾನು ಅದಕ್ಕೆ, ಕೆಲವರಿಗೆ ಅಜ್ಞಾನಿಗಳಿಗೆ ಜ್ಞಾನ ಬರಲಿ ಅಂತ. PM ಅಂದರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್. ಅಂದರೆ ಅರ್ಥ ಮಾಡ್ಕೊಳ್ಬೇಕು ಸರ್, ಜೀವನದಲ್ಲಿ ಏನೇ ನಾವು ಆಗಿ ಏನೇ ಮಾಡಿ ಏನೇ ಇರಾದರೂ ಕೂಡ ಕಡೆಗೆ ಅಲ್ಲೇ ಹೋಗೋದು ನಾವು. ಆ ಲಾಸ್ಟ್ ಪದ ಹೇಳಿದ್ನಲ್ಲ, ಅದೊಂದು ಚೂರು ದಿನ ಬೆಳಿಗ್ಗೆ ಯಾರು ಅರ್ಥ ಮಾಡ್ಕೊಂಡ್ಬಿಟ್ರೆ ಯಾರೂ ಕೂಡ ಅನ್ಯಾಯ ಮಾಡೋಕ್ಕೋಗಲ್ಲ, ಅವಮಾನ ಮಾಡೋಕ್ಕೋಗಲ್ಲ, ಇನ್ನೊಬ್ಬರ ಆಸ್ತಿನ ಕಬ್ಜಾ ಮಾಡೋಕ್ಕೋಗಲ್ಲ, ಒಡೆದು ತಿನ್ನೋಕ್ಕೋಗಲ್ಲ, ಇಲ್ಲ ಮನೆಗಳು ಹೊಡೆಯೋದಿಲ್ಲ, ಇನ್ನೊಬ್ಬರ ಕುಟುಂಬನ ಹಾಳು ಮಾಡೋ ಕೆಲಸ ಮಾಡೋದಿಲ್ಲ. ಇದೆಲ್ಲ ಈ ಥಾಟ್ ಪ್ರೊಸೆಸ್, ಯೋಚನೆಗಳು ಕರೆಕ್ಟಾಗಿರ್ಬಿಟ್ರೆ ಸಮಾಜದಲ್ಲಿ ಆಟೋಮೆಟಿಕ್ಕಾಗಿ ನೆಮ್ಮದಿ ಬರುತ್ತೆ ಸರ್. ನಾನು ಒಬ್ಬರೇ ನೆಮ್ಮದಿಯಾಗಿ ಇರಬೇಕಂದ್ರೆ ಹಾಗಲ್ಲ ಸರ್. ಹೆಂಗಿರ್ತೀರಿ? ನಾನು ಪಾಸಿಟಿವ್ ಆಗಿ ಬದುಕಬೇಕು ಸರ್. ಮೌಲ್ಯಾಧಾರಿತ ಜೀವನ ಅಳವಡಿಸ್ಕೊಂಡಿದ್ದೀನಿ ನಾನು. ಇವತ್ತಿಗೂ ಕೂಡ ನನಗೆ ನಮ್ಮ ಮನೆಯಲ್ಲಿ ಹೇಳ್ಕೊಟ್ಟಿರೋದು, ಸಮಾಜದಲ್ಲಿ ಗೌರವಾನ್ವಿತ ಕವಿಗಳು, ಒಳ್ಳೆ ಪಾಸಿಟಿವ್ ಎನರ್ಜಿ ಇರುವಂಥ ಸಂಗೀತಗಾರರು, ಇವ್ರ ಜೊತೆಲಿ ನಾನು ಬೆಳೆದಿದ್ದು. ಹಾಗಾಗಿ ನನಗೆ ನೆಗೆಟಿವ್ ಎನರ್ಜಿ ಅಷ್ಟೊಂದು ತಟ್ಟಲ್ಲ. ಭಾಳ ಸಾಫ್ಟ್ ನಾವು, ಭಾಳ ಬೇಗ ಭಾಳ ಸೆನ್ಸಿಟಿವ್, ಸೆಂಟಿಮೆಂಟ್ಗಳು ಕೂಡ. ಯಾಕಾಗುತ್ತೆ ಅಂತಂದರೆ ನಾವು ಬೆಳೆದು ಬಂದ ದಾರಿ ಹೆಂಗೆ, ವಾತಾವರಣ ಮಾಲಿನ್ಯ ಭರಿತ ಜನಗಳ ಜೊತೆಲಿದ್ದು ನಾವು. ಮಾಲಿನ್ಯ ಇಲ್ಲದೆ, ಮಾಲಿನ್ಯ ರಹಿತ ಇವಾಗ ಮಾಲಿನ್ಯ ಭರಿತ ಆಗಿಬಿಟ್ಟಿದೆ. ಮಾಲಿನ್ಯ ರಹಿತ ಬೇರೆ, ಮಾಲಿನ್ಯ ಭರಿತ ಬೇರೆ ಸರ್ ಜೀವನದಲ್ಲಿ. ಇದು ಹಿಂಗಾಗಿದೆ ಅನ್ನೋ ಪರಿಸ್ಥಿತಿ ಇವತ್ತು. ಯಾವುದನ್ನ ನೋಡಿ, ನಿಮ್ಮ ಹತ್ರ ನೀವೇನು ವಾಚ್ ಕಟ್ಕೊಂಡ್ಬಂದಿದ್ದೀರಿ, ಯಾವ ಕಾರಲ್ಲಿ ಬಂದಿದ್ದೀರಿ, ಯಾವ ಏರಿಯಲ್ಲಿ ಇದ್ದೀರಿ, ಎಷ್ಟು ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸು, ಎಷ್ಟು ಆಸ್ತಿ ಇರ್ಬೋದು, ಎಷ್ಟು ಎಕರೆ ಇರ್ಬೋದು. ಸದಾಶಿವನಗರ ಮನೇನಾ, ಜಯನಗರದಲ್ಲಿ ಮನೇನಾ, 60-40 ಸೈಟಾ, 58 ಎಷ್ಟು ಜನ ಕಟ್ಟಿದ್ರಿ? ಈ ಸ್ವಾಮಿ ಇರ್ಲಿಕ್ಕೆ ಮನೆ ಬೇಕು, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಕಷ್ಟಪಟ್ಟು ನೀವು ಏನಾದರೂ ಮಾಡಿ ಕಟ್ಕೊಳ್ಳಿ, ನಾನು ಬೇಡ ಅಂತ ಹೇಳ್ತಾ ಇಲ್ಲ. ಕಷ್ಟಪಡಿ ದುಡೀರಿ. ದುಡಿದ್ಬಿಟ್ಟು ನೀವು ಸದಾಶಿವರಲ್ಲಿ ನ್ಯೂಯಾರ್ಕಲ್ಲಿ ಕಟ್ಟಿ, ಯಾರು ಬೇಡ ಅಂತ ಹೇಳಲ್ಲ. ನೀವು ಫಾಸ್ಟ್ ದುಡ್ಡು ಮಾಡಬೇಕು, ಓವರ್ ನೈಟ್ ಶ್ರೀಮಂತ ಆಗ್ಬಿಡ್ಬೇಕು, ಓವರ್ ನೈಟ್ ಮರ್ಸಿಡೀಸ್ ಕಾರಲ್ಲಿ ಹೋಗ್ಬೇಕು, ಓವರ್ ನೈಟ್ ಮಾಸರಾಟಿಲಿ ಹೋಗ್ಬೇಕು, ಓವರ್ ನೈಟ್ ಚಾರ್ಟೆಡ್ ಪ್ಲೇನಲ್ಲಿ ಹೋಗ್ಬೇಕು, ಓವರ್ ನೈಟ್ ಅಧಿಕಾರಕ್ಕೆ ಬಂದು ಕೂತ್ಕೊಂಡು ವಿಧಾನಸೌಧದಲ್ಲಿ ಕೂತ್ಕೊಂಡ್ಬಿಟ್ಟು ಏನಂತೀರಿ, ಅದೇನೋ ಹೇಳ್ತಿಲ್ಲ ಸರ್, ಏನು ಕಾರ್ ಅದು, ಆ ಕಾರ್ ಮುಂದೆ ಆಗ್ತಾರಲ್ಲ ಸರ್, ಅಲ್ಲಲ್ಲ ಗೂಟದ ಕಾರು, ಸಾರಿ ನಮ್ಮ ಆಡು ಭಾಷೆಯಲ್ಲಿ ಗೂಟದ ಕಾರಲ್ಲಿ ಹೋಗ್ಬಿಡ್ಬೇಕು, 4 ಜನ ಸೆಕ್ಯೂರಿಟಿ ಬಂದ್ಬಿಡ್ಬೇಕು, ಹಿಂಗೆ ಇದೆ. ಅದೆಲ್ಲ ರೀ, ನಿಮ್ಗೆ ಅಧಿಕಾರ ಕೊಡೋರು ಜನ, ಅಧಿಕಾರ ತಗೊಳ್ಳೋದಂಗೆ ನಿಮ್ಗೆ ಜನ ಬೇಕು. ಅಧಿಕಾರ ಬಂದ ಮೇಲೆ ಜನ ನೀವು ಕ್ಯಾರೆ ಅನ್ನಲ್ಲ. ಜನರಿಂದ, ಜನರಿಗೋಸ್ಕರ, ಜನರಿಗಾಗಿ ನಮ್ಮ
ಅಂಬೇಡ್ಕರ್ ಸಾಹೇಬರು ಕೊಟ್ಟಿರುವಂಥ ಎಂಥ ಬ್ಯೂಟಿಫುಲ್ ಲೈನ್ಸ್ ನಿಜವಾಗ್ಲೂ ನಮ್ಮ ಸಂವಿಧಾನ ಅಷ್ಟು ಚೆನ್ನಾಗಿದೆ ಸರ್ ನಮ್ಮ ಸಂವಿಧಾನ. ಇವರು ನನ್ನಿಂದ ನನಗೋಸ್ಕರ ನನಗಾಗಿ ನನ್ನ ಚೇಲಗಳಿಗಾಗಿ ನನ್ನ ಕುಟುಂಬದವರಿಗಾಗಿ ನನ್ನ ಸ್ವಾರ್ಥಕ್ಕಾಗಿ ಅನ್ನೋದು ಅಧಿಕಾರದಲ್ಲಿದ್ದಾರೆ. ಕೆಲವರು ಅಂದರೆ ಮೌಲ್ಯಗಳಿಟ್ಕೊಂಡ ಅಂತ ರಾಜಕಾರಣಿಗಳಿದ್ದಾರೆ. ಅವ್ರು ನನಗೆ ಇವತ್ತು ಸಲ್ಯೂಟ್ ಮಾಡ್ತೀನಿ. ಪರ್ಸೆಂಟೇಜ್ ಭಾಳ ಕಮ್ಮಿ.